ಗೃಹ ಬಳಕೆ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ ಹಾಗೂ ಬಡ ಜನರಿಗೆ ಶಾಕ್ ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ದರ ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಏರಿಸಲಾಗಿದೆ. 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 915 ರೂಪಾಯಿ ಇತ್ತು. ಇದರ ಮೇಲೆ ಈಗ 29 ರೂಪಾಯಿ ಏರಿಕೆ ಮಾಡಿದ್ರಿಂದ ಹೊಸ ಬೆಲೆ 944 ರೂಪಾಯಿ 50 ಪೈಸೆ ಆಗಲಿದೆ. ಇನ್ನು 5 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 340 ರೂಪಾಯಿ 50 ಪೈಸೆ ಇತ್ತು. ಈಗ 10 ರೂಪಾಯಿ 50 ಪೈಸೆ ಹೆಚ್ಚಾಗಿದ್ದು 351 ರೂಪಾಯಿ ಆಗಿದೆ. ಜೊತೆಗೆ 10 ಕೆಜಿ ಗೃಹ ಬಳಕೆ ಸಿಲಿಂಡರ್ ಹಳೆಯ ದರ 654 ರೂಪಾಯಿ ಇದ್ದಿದ್ದು 20 ರೂಪಾಯಿ 50 ಪೈಸೆ ಹೆಚ್ಚಳದಿಂದಾಗಿ 674 ರೂಪಾಯಿ 50 ಪೈಸೆ ಆಗಿದೆ. 2ನೇ ಬಾರಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಗೃಹಿಣಿಯರು ಭಾರಿ ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿಕೊಂಡು ಹೋದ್ರೆ ನಾವು ಬದುಕೋದು ಹೇಗೆ? ಬಡ ಜನರು ಊಟ ಮಾಡೋದನ್ನೇ ಬಿಟ್ಟು ಬಿಡಬೇಕಾ ಅಂತ ಗೃಹಿಣಿಯರು ಕಿಡಿಕಾರಿದ್ದಾರೆ. ಮೋದಿ ಅವರೇ, ನಿಮಗೆ ತಿಳಿತಾ ಇಲ್ಲ ಏನು? ನೀವು ದೇಶನ ಮಾರ್ಲಿಕ್ಕೆ ಅಂತ ಇದು ಮಾಡ್ತಾ ಇದ್ದೀರಾ. ಅತಿ ಬಡವರು ಪದೇ ಪದೇ ನೀವು ಬೆಲೆನ ಜಾಸ್ತಿ ಮಾಡ್ತಾ ಇದ್ರೆ ಏನು ನಾವು ಬಡವರು ಇರಬೇಕಾ, ಬದುಕಬೇಕಾ, ಸಾಯಬೇಕಾ ಅನ್ನೋದು ನಿಮ್ಗೆ ತಿಳಿತಾ ಇಲ್ವಾ? ಎಲ್ಲದಕ್ಕೂ ಈ ಥರ ಏರ್ಸ್ಕೊಂಡು ಹೋಗ್ತಾ ಇದ್ರೆ ಏನಾಗಬೇಕು? ಅದನ್ನ ಇವತ್ತು ಅಡುಗೆ ಮಾಡೋದ ಹೋಟ್ಲಿಗೆ ಹೋಗೋಣ ಅಂದ್ರೆ ಅಲ್ಲಿಗೂ ಇಲ್ಲ, ಮನೇಲಿ ಮಾಡೋಣ ಅಂದ್ರೆ ಅಲ್ಲಿಗೂ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಜನಗಳು? ಏನಾಗಬೇಕು? ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತಷ್ಟೇ. ಇಲ್ಲಿ ಜನಗಳು ಗಂಡ ಹೆಂಡ್ತಿರಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಯಾಕಂದ್ರೆ ಗಂಡ ಥರ ಸಾಲಲ್ಲ, ಹೆಂಡ್ತಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಏನು ಮಾಡ್ಬೇಕು ನಾವು? ನೀವು ಉಜ್ವಲ ಅಂತ ಫ್ರೀ ಕೊಟ್ರಿ ಗ್ಯಾಸ್. 200 ರೂಪಾಯಿ ಅವಾಗ ಕಮ್ಮಿ ಮಾಡಿದ್ರಿ. ಕಮ್ಮಿ ಮಾಡಿ ಏನು ಉಜ್ವಲ ಫ್ರೀ ಕೊಟ್ಟಿರಿ ನೀವು? ಏನೂ ಇಲ್ಲ. ಉಲ್ಟಾ ಬಡವ್ರಿಗೆ ಮೋಸ ಮಾಡ್ಲತ್ತೀರಿ ನೀವು. ಇಲ್ಲಿ ಏನು ಕಮ್ಮಂತ ಕಿಸಿನ ಬಡವ್ರಿಗೆ ಮೋಸ ಮಾಡ್ಲತ್ತೀರಿ. ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ದರ ಏರಿಕೆ ಆದಾಗಲೆಲ್ಲ ಸಿಲಿಂಡರ್ ಹಿಡಿದು ಬೀದಿಗೆ ಇಳಿಯುತ್ತಿದ್ದ ಬಿಜೆಪಿ ನಾಯಕರು ಈಗ ಎಲ್ಲಿದ್ದಾರೆ? ಈಗ ಯಾಕೆ ಬಿಜೆಪಿ ನಾಯಕರು ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಳದ ವಿರುದ್ಧ ಪ್ರತಿಭಟನೆ ಮಾಡ್ತಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಆದರೆ ಈ ದರ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ಸಮರ್ಥನೆ ಕೊಟ್ಟಿದೆ. ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಕಡಿಮೆ ದರ ಇದೆ ಅಂತ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರ ಹೆಚ್ಚಿಸಿದ ಸಂಬಂಧ ಪ್ರತ್ಯೇಕ ವರದಿ ಕೇಳಿದ್ದೇನೆ. ಇದಕ್ಕಿಂತ ಇಂಡಸ್ಟ್ರಿಯಲ್ ಗ್ಯಾಸ್ ದರ ಗಾಬರಿಯಾಗುವಂತೆ ಹೆಚ್ಚಿಸಿದ್ದಾರೆ. ಇದರ ವರದಿ ತರಿಸಿಕೊಳ್ಳುತ್ತಿದ್ದೇನೆ, ನಂತರ ಮಾತನಾಡ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಚೌಡ್ಲು ಗ್ರಾಮದ ಹೋಮ್ ಸ್ಟೇನಲ್ಲಿ ಯುವತಿಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಮೈಸೂರು ಯರಗನಹಳ್ಳಿಯ ಪಾಪಣ್ಣ ಬಡಾವಣೆ ನಿವಾಸಿ 27 ವರ್ಷದ ವಿನುತಾ ಮೃತ ದುರ್ದೈವಿ. 14 ಜನರ ತಂಡ ಕೊಡಗು ಜಿಲ್ಲಾ ಪ್ರವಾಸಕ್ಕೆ ಬಂದಿದ್ರು. ಬೆಳಗ್ಗೆ ಸ್ನಾನಕ್ಕೆ ತೆರಳಿದ್ದಾಗ ಕುಸಿದು ಬಿದ್ದು ಮೃತಪಟ್ಟಿದ್ದ ವಿನುತಾ ಸಾವನ್ನಪ್ಪಿದ್ದಾಳೆ. ಬಕೆಟ್ ಒಳಗೆ ತಲೆ ಮುಳುಗಿದ ಸ್ಥಿತಿಯಲ್ಲಿ ವಿನುತಾಳ ಶವ ಪತ್ತೆಯಾಗಿದೆ. ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಬಾಗಲಕೋಟೆಯ ವಲ್ಲಭಬಾಯಿ ವೃತ್ತದ ಬಳಿ ಧಾರಾಕಾರ ಮಳೆಗೆ ಮನೆ ಮೇಲ್ಚಾವಣಿನೇ ಧರೆಗೆ ಉರುಳಿದೆ. ಈ ವೇಳೆ ಮನೆಯಲ್ಲಿ ಇದ್ದ ಬೆಕ್ಕು ಶಬೀರ್ ಬಾಗವಾನ್ ಮಗ ಅರ್ಬಾಜ್ ಬಾಗವಾನ್ ಇಬ್ಬರ ಜೀವ ಉಳಿಸಿದೆ. ಮಾವಿನ ಹಣ್ಣಿನ ವ್ಯಾಪಾರಿಯಾಗಿರುವ ಈ ತಂದೆ ಮಗ ಮನೆಯೊಳಗೆ ಇದ್ದಾಗಲೇ ಭಾರೀ ಮಳೆಯಾಗಿದೆ. ಈ ವೇಳೆ ಕೊಂಚ ಮಣ್ಣು ಬೀಳ್ತಾ ಇದ್ದಂತೆ ಸಾಕಿದ್ದ ಬೆಕ್ಕು ಎದ್ದು ಹೊರಕ್ಕೆ ಓಡಿದೆ. ಈ ಬೆಕ್ಕನ್ನು ಹಿಡಿಯೋದಕ್ಕೆ ತಂದೆ ಮಗ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೀಗೆ ಇಬ್ಬರು ಹೊರಗಡೆ ಬರುತ್ತಲೇ ಮನೆಯ ಇಡೀ ಮೇಲ್ಚಾವಣಿ ಕುಸಿದಿದೆ. ಹೀಗೆ ಬೆಕ್ಕು ಹೊರಗಡೆ ಓಡಿದ್ದರಿಂದಲೇ ತಂದೆ ಮಗ ಕೂಡ ಹೊರಗಡೆ ಬಂದು ಪ್ರಾಣಾಪಾಯದಿಂದ ಪವಾಡದಂತೆ ಪಾರಾಗಿದ್ದಾರೆ. ಬಾಗಲಕೋಟೆಯ ವಲ್ಲಭಬಾಯಿ ವೃತ್ತದ ಬಳಿ ಧಾರಾಕಾರ ಮಳೆಗೆ ಮನೆ ಮೇಲ್ಚಾವಣಿನೇ ಧರೆಗೆ ಉರುಳಿದೆ. ಈ ವೇಳೆ ಮನೆಯಲ್ಲಿ ಇದ್ದ ಬೆಕ್ಕು ಶಬೀರ್ ಬಾಗವಾನ್ ಮಗ ಅರ್ಬಾಜ್ ಬಾಗವಾನ್ ಇಬ್ಬರ ಜೀವ ಉಳಿಸಿದೆ. ಮಾವಿನ ಹಣ್ಣಿನ ವ್ಯಾಪಾರಿಯಾಗಿರುವ ಈ ತಂದೆ ಮಗ ಮನೆಯೊಳಗೆ ಇದ್ದಾಗಲೇ ಭಾರೀ ಮಳೆಯಾಗಿದೆ. ಈ ವೇಳೆ ಕೊಂಚ ಮಣ್ಣು ಬೀಳ್ತಾ ಇದ್ದಂತೆ ಸಾಕಿದ್ದ ಬೆಕ್ಕು ಎದ್ದು ಹೊರಕ್ಕೆ ಓಡಿದೆ. ಈ ಬೆಕ್ಕನ್ನು ಹಿಡಿಯೋದಕ್ಕೆ ತಂದೆ ಮಗ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೀಗೆ ಇಬ್ಬರು ಹೊರಗಡೆ ಬರುತ್ತಲೇ ಮನೆಯ ಇಡೀ ಮೇಲ್ಚಾವಣಿ ಕುಸಿದಿದೆ. ಹೀಗೆ ಬೆಕ್ಕು ಹೊರಗಡೆ ಓಡಿದ್ದರಿಂದಲೇ ತಂದೆ ಮಗ ಕೂಡ ಹೊರಗಡೆ ಬಂದು ಪ್ರಾಣಾಪಾಯದಿಂದ ಪವಾಡದಂತೆ ಪಾರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರ ಕನಕಪುರಕ್ಕೆ ಭೇಟಿ ನೀಡಿದ್ದಾರೆ. ಕನಕಪುರಕ್ಕೆ ತೆರಳುವ ವೇಳೆ ಝೀರೋ ಟ್ರಾಫಿಕ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಿರಲಿ ಅಂತ ಬೆಂಗಳೂರಿನ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ವರೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ರು. ಮೆಟ್ರೋ ಪ್ರಯಾಣದ ವೇಳೆ ಪ್ರಯಾಣಿಕರ ಜೊತೆ ಸಿಎಂ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ. ಡಿಕೆ ಎಂಬ ಜೈಕಾರ ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರ. ಹೋದಲ್ಲೆಲ್ಲ ದೈತ್ಯ ಮಾಲೆಯಿಂದ ಸನ್ಮಾನ. ಇದು ಸಿಎಂ ಡಿಕೆ ಕೃತಜ್ಞತಾ ಸಮರ್ಪಣಾ ಪ್ರವಾಸದ ಅದ್ದೂರಿ ದೃಶ್ಯ.
ಸಿಎಂ ಪಟ್ಟಾಭಿಷೇಕ ಆಗ್ತಿದ್ದಂತೆ ಡಿಕೆ ಶಿವಕುಮಾರ್ ತಮ್ಮನ್ನು ಕೈ ಹಿಡಿದು ವಿಧಾನಸೌಧದ ಮೆಟ್ಟಿಲೇರುವವರೆಗೂ ನಡೆಸಿದ ಸ್ವಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿಗೆ ಭೇಟಿ ಕೊಟ್ಟ ಮುಖ್ಯಮಂತ್ರಿಗೆ ಜನ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಆಂಜನೇಯ ಸ್ವಾಮಿ ದೇಗುಲದಿಂದ ಬಸ್ ಸ್ಟ್ಯಾಂಡ್ ಸರ್ಕಲ್ ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಈ ವೇಳೆ ಡಿಕೆ ಅಭಿಮಾನಿಗಳು ಹೂವಿನ ಮಳೆಯನ್ನೇ ಸುರಿಸಿದ್ದಾರೆ. ಟಿ ಬೇಕುಪ್ಪೆ ಗ್ರಾಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ತಿಹಾರ್ ಜೈಲಿನಲ್ಲಿದ್ದಾಗ ಕಷ್ಟದಲ್ಲಿ ತನ್ನನ್ನು ನೋಡೋದಕ್ಕೆ ಬಂದ ದಿನಗಳನ್ನು ನೆನೆದಿದ್ದಾರೆ. ಜನ ವ್ಯವಸಾಯ ಮಾಡೋದನ್ನು ಬಿಡದೇ ಇರುವಂತೆ ಕರೆ ಕೊಟ್ಟಿದ್ದಾರೆ. ಎಸ್ಐಆರ್ ಬಗ್ಗೆ ಎಚ್ಚರ ವಹಿಸುವಂತೆ ಕಿವಿಮಾತು ಹೇಳಿದ ಸಿಎಂ ಡಿಕೆ 2028ಕ್ಕೂ ಸಿಎಂ ಆಗಿ ಮುಂದುವರಿಯುವ ಬಯಕೆ ತೆರೆದಿಟ್ಟಿದ್ದಾರೆ. ಸ್ವಗ್ರಾಮ ದೊಡ್ಡ ಆಲಹಳ್ಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ದೊರೆಯಿತು. ಜನರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ, ಇದೊಂದು ಐತಿಹಾಸಿಕ ಕ್ಷಣ. ದೊಡ್ಡ ಆಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಇದು ನಿಮ್ಮ ಗ್ರಾಮಕ್ಕೆ ಗೌರವ ಸಲ್ಲಬೇಕು. ನಾನು 1985ರಿಂದ ಚುನಾವಣೆಗೆ ನಿಂತಾಗಿಂದಲೂ ನನ್ನ ಜೊತೆ ಇದ್ದೀರಿ ಎಂದು ಧನ್ಯವಾದ ಅರ್ಪಿಸಿದ್ರು. ಇಡೀ ದೇಶದಲ್ಲಿ ನೀವೆಲ್ಲೇ ಹೋಗಿ ಡಿಕೆ ಕ್ಷೇತ್ರ ಅಂತಾನೆ ನಿಮ್ಗೆ ಆದಂತ ಒಂದು ಗೌರವ ಇವತ್ತು ರಾಜ್ಯದ ಜನತೆ ಕೊಡೋರಿದ್ದೀನಿ. ಇವತ್ತು ಆ ಶಕ್ತಿ, ಆ ಬಿರುದು ನನ್ನದಲ್ಲ, ನೀವು ಅಂತ ಹೇಳಿಕೋಸ್ಕರ ನಾನು ಇದಕ್ಕೆ ಬಂದಿದ್ದೇನೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃತಜ್ಞತಾ ಯಾತ್ರೆ ಮುಗಿಸಿ ಕನಕಪುರ ಪಟ್ಟಣಕ್ಕೆ ಬಂದ ಸಿಎಂ ಡಿಕೆ ಶಿವಕುಮಾರ್ಗೆ ಭವ್ಯ ಸ್ವಾಗತ ದೊರೆಯಿತು. ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರಗಳೊಂದಿಗೆ ಅಭಿಮಾನಿಗಳು, ಕಾರ್ಯಕರ್ತರು ಬರಮಾಡಿಕೊಂಡ್ರು. ತಡರಾತ್ರಿ 12 ಗಂಟೆವರೆಗೂ ಜನ ಕಿಕ್ಕಿರಿದು ಸೇರಿದ್ರು. ಚನ್ನಬಸಪ್ಪ ಸರ್ಕಲ್ನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ 2 ಬಾರಿ ಸಿಎಂ ಆದ್ರೂ ರಾಮನಗರದಲ್ಲಿ ಒಂದು ಸೈಟ್ ಕೊಟ್ಟಿಲ್ಲ. ನಾನು ಈಗಾಗಲೇ ಕ್ಷೇತ್ರದಲ್ಲಿ ಸೈಟ್ ವಿತರಣೆ ಮಾಡಿದ್ದೇನೆ ಅಂದ್ರು. ಈಗ 106 ಎಕರೆ ಸೈಟ್ ಕೊಟ್ಟೆ, ಇಲ್ಲೂ ಸೈಟ್ ಕೊಟ್ಟೆ, ಅಲ್ಲೂ ಸೈಟ್ ಕೊಟ್ಟೆ. ಬೇರೆ ರಾಮನಗರದಲ್ಲಿ 2 ಬಾರಿ ಕುಮಾರಸ್ವಾಮಿ ಆಗಿದ್ದಲ್ಲ, ಯಾರು ಒಬ್ಬ ಸೈಟ್ ಕೊಟ್ರ ಅಲ್ಲಿ? ನಾನೀಗ ಅವ್ರ ಸುದ್ದಿ ಮಾತಾಡೋದಿಲ್ಲ, ಅಂದ್ರೆ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ನೆನಪು ಮಾಡ್ತಾ ಇದ್ದೀನಿ. ಇನ್ನು ಮೇಕೆದಾಟು ಬಗ್ಗೆ ಯೋಜನೆ ಮಾಡ್ತಿದ್ದೀವಿ. 2028ಕ್ಕೂ ನಾನು ಮತ್ತು ಸಿದ್ದರಾಮಯ್ಯ ಪಕ್ಷವನ್ನ ಅಧಿಕಾರಕ್ಕೆ ತರ್ತೇವೆ ಅಂದ್ರು. ಆದ್ರೆ 2 ವರ್ಷದ ಮುಖ್ಯಮಂತ್ರಿ ಆದ ಸಾಲದು, ಇನ್ನ 2028ಕ್ಕೆ ಮತ್ತೆ ಇದೇ ರೀತಿ ನೀವು ನನಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕು. ಗ್ಯಾರಂಟಿ ತಾರೆ ಎಲ್ಲಿ ಗ್ಯಾರಂಟಿ ಏನಪ್ಪ? ಯಾಕೆಂದ್ರೆ ರಾಜ್ಯ ಪ್ರವಾಸ ಮಾಡಬೇಕು, ಪಕ್ಷ ಕಟ್ಟಬೇಕು. ನನ್ನ ಮೇಲೆ ಜವಾಬ್ದಾರಿ ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಈ ಅಧಿಕಾರವನ್ನು. ಕಬ್ಬಾಳು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಸಿಎಂ ಡಿಕೆ ಶಿವಕುಮಾರ್ ಟಿವಿ 9ನ ಹೀಗೂ ಉಂಟೆ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿದ್ರು. ಕಬ್ಬಾಳಮ್ಮ ದೇವಿ ಬಗ್ಗೆ ಹೀಗೂ ಉಂಟೆಯಲ್ಲಿ ತೋರಿಸಿದ್ರು. ಕಬ್ಬಾಳು ಗ್ರಾಮದ ಜನರನ್ನ ಕೇಳಿದ್ರೆ ಸಾಕ್ಷಿಗುಡ್ಡೆ ಬಗ್ಗೆ ಹೇಳ್ತಾರೆ. ಕ್ಷೇತ್ರದ ಜನ ನಾನಿರುವಲ್ಲಿಗೆ ಬದಲಾಗಲಿಲ್ಲವೆಂದು ನಾನೇ ಬಂದಿರುವೆ. ಜನರ ಋಣ ತೀರಿಸೋದಕ್ಕೆ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಉಂಟೆಯಲ್ಲಿ ಮಾಡಿ ತೋರಿಸಿದ್ರಿಂದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ಎಐಸಿಸಿ ಕಾರ್ಯದರ್ಶಿಯಾಗಿದ್ದ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಮೊಮ್ಮಗ ಸೂರಜ್ ಹೆಗ್ಡೆ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಹೃದಯಾಘಾತ ಸಂಭವಿಸಿದ್ದು ಕೂಡಲೇ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸೂರಜ್ ಹೆಗ್ಡೆ ತಮಿಳುನಾಡು ಮತ್ತು ಪುದುಚೇರಿ ಕಾಂಗ್ರೆಸ್ನ ಉಸ್ತುವಾರಿ ಕೂಡ ಆಗಿದ್ರು. ಸೂರಜ್ ಹೆಗ್ಡೆ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಸೂರಜ್ ಹೆಗ್ಡೆ ಅವರ ನಿಧನದ ಸುದ್ದಿ ತಿಳಿದು ಆಘಾತವಾಗಿದೆ. ಪಕ್ಷ ಬಲವರ್ಧನೆಗೆ ಅವರು ನೀಡಿದ ಕೊಡುಗೆ ಅನನ್ಯವಾದ ಸಕ್ರಿಯ ನಾಯಕನನ್ನ ಇಂದು ನಾವು ಕಳೆದುಕೊಂಡಿದ್ದೇವೆ ಅಂತ ಟ್ವಿಟರ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇಂದೇ ಕೊನೆಯ ದಿನ. ಕೊನೆ ಕ್ಷಣದವರೆಗೂ ಕುತೂಹಲ ಕಾಯ್ದಿರಿಸಿದ್ದ ಬಿಜೆಪಿ ಅಭ್ಯರ್ಥಿ ಹೆಸರನ್ನ ಪ್ರಕಟಿಸಿದೆ. ದೇವೇಗೌಡರಿಗೆ ಟಿಕೆಟ್ ನೀಡಬಹುದು, ಸುಮಲತಾರನ್ನ ಕಣಕ್ಕಿಳಿಸಬಹುದು ಎಂಬೆಲ್ಲ ಚರ್ಚೆಗಳು ನಡೆದಿದ್ವು. ಆದ್ರೀಗ ಪ್ರೊಫೆಸರ್ ಎಂ ನಾಗರಾಜು ಅವರಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿದೆ. ನಳಿನ್ ಕುಮಾರ್ ಕಟೀಲು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ವೇಳೆ ಪ್ರೊಫೆಸರ್ ಎಂ ನಾಗರಾಜು ಉಪಾಧ್ಯಕ್ಷರಾಗಿದ್ದರು. 2020ರಲ್ಲೂ ನಾಗರಾಜರಿಗೆ ಕೊನೆ ಕ್ಷಣದಲ್ಲಿ ರಾಜ್ಯಸಭೆ ಟಿಕೆಟ್ ಕೈತಪ್ಪಿತ್ತು. ಆದ್ರೀಗ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ಇನ್ನೊಂದೆಡೆ ವಿಧಾನ ಪರಿಷತ್ ಚುನಾವಣೆಗೂ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದೆ. ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯರಿಗೆ ಬಿಜೆಪಿ ಪರಿಷತ್ ಟಿಕೆಟ್ ಘೋಷಿಸಿದೆ. ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯಲಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ಮಾಜಿ ಎಂಎಲ್ಸಿ ಗೋವಿಂದರಾಜು ನಾಮಪತ್ರ ಸಲ್ಲಿಸಲಿದ್ದಾರೆ. ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಈಗಾಗಲೇ 5 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ.
ಸಮೀರ್ ಅಹಮದ್ ಖಾನ್ರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರವಾಗಿ ದಾವಣಗೆರೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಉಚ್ಚಾಟನೆಗೊಂಡಿರುವ ಮೊಹಮ್ಮದ್ ಸಿರಾಜ್ ಕೊಟ್ಟ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ದೂರುದಾರ ಮೊಹಮ್ಮದ್ ಸಿರಾಜ್ಗೆ ಸಿಎನ್ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದ್ದು, ಸಿರಾಜ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಫೋನ್ ಟ್ಯಾಪಿಂಗ್ ಅಥವಾ ವಿಶ್ವಾಸ ಗಳಿಸಲು ಆಡಿಯೋ ವೈರಲ್ ಆಯ್ತಾ? ಆಡಿಯೋ ವೈರಲ್ ಮಾಡಿದ್ದ ಕರ್ನಾಟಕ ಕಾಕ್ರೋಚ್ ಖಾತೆಯ ಮೂಲ ಶೋಧಕ್ಕೂ ಮುಂದಾಗಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರ ನಡೆಸುತ್ತಿದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ಜೋಸೆಫ್ ವಿಜಯ್ ಪೆರಂಬೂರು ಹಾಗೂ ತಿರುಚಿ ಪೂರ್ವ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಆದರೆ ಬಳಿಕ ಪೆರಂಬೂರನ್ನು ಉಳಿಸಿಕೊಂಡಿದ್ದ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರವನ್ನು ತ್ಯಜಿಸಿದ್ರು. ಈಗ ಈ ತಿರುಚಿ ಪೂರ್ವ ಕ್ಷೇತ್ರ ಹೈದರಾಬಾದ್ ವಿಪತ್ತು ಪ್ರತಿಕ್ರಿಯೆ ಮತ್ತು ಆಸ್ತಿ ಸಂರಕ್ಷಣಾ ಸಂಸ್ಥೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೈಡ್ರಾ ಅಂತ ಹೆಸರಿಟ್ಟಿದ್ದಾರೆ. ಹೈಡ್ರಾ ಎಂದು ಹೆಸರಿಟ್ಟ ಬಗ್ಗೆ ಶನಿವಾರ ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ರೆಡ್ಡಿ, ಹೈಡ್ರಾ ಎಂಬುದು ಹಿಟ್ಲರ್ನ ನೆಚ್ಚಿನ ಪದ. ಆತನ ಪ್ರಮುಖ ತಂಡದ ಹೆಸರು ಹೈಡ್ರಾ. ಹಿಟ್ಲರ್ನಿಂದ ಸ್ಫೂರ್ತಿ ಪಡೆದು ಹೈಡ್ರಾ ಎಂದು ಹೆಸರಿಸಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿಂದು ಇಂಡಿಯಾ ಒಕ್ಕೂಟ ಸಭೆ ನಡೆಸಲಿದೆ. ಜನಬಂಧನ್ ಹೆಸರಿನಲ್ಲಿ ಇಂಡಿಯಾ ಒಕ್ಕೂಟದ ಸಭೆಯಾಗಲಿದ್ದು 23 ಪಕ್ಷಗಳು ಸಜ್ಜಾಗಿವೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆ ಸೇರಲಿರುವ ನಾಯಕರು 2029ರ ಲೋಕಸಭಾ ಚುನಾವಣೆಯ ಸಿದ್ಧತೆ ಸೇರಿದಂತೆ ಮೈತ್ರಿಕೂಟದ ಭವಿಷ್ಯದ ಕಾರ್ಯತಂತ್ರದ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಇವತ್ತಿನ ಸಭೆಯಲ್ಲಿ 23 ಪಕ್ಷಗಳು ಭಾಗಿಯಾಗುತ್ತವೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಸಭೆಗೆ ಬರುವ ಸಾಧ್ಯತೆ ಇದೆ. ಡಿಎಂಕೆ ದೂರ ಉಳಿಯಲು ನಿರ್ಧರಿಸಿದೆ. ರಾಮ ಮಂದಿರದ ಆಡಳಿತ ನೋಡಿಕೊಳ್ಳೋ ಟ್ರಸ್ಟ್ ಹಾಗೂ ಮಂದಿರಕ್ಕೆ ದೇಣಿಗೆಯಾಗಿ ಬಂದಿದ್ದ ಕೋಟ್ಯಂತರ ರೂಪಾಯಿ ನಾಪತ್ತೆಯಾಗಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ತನಿಖೆಯಾಗಲಿ ಅಂತ ಟ್ರಸ್ಟ್ ಆಗ್ರಹಿಸಿದೆ. ಯಾರೇ ತಪ್ಪು ಮಾಡಿದ್ರೂ ಶ್ರೀರಾಮನೇ ಶಿಕ್ಷೆ ಕೊಡ್ತಾನೆ. ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನ ಟ್ರಸ್ಟ್ ಒಪ್ಪಿಕೊಳ್ಳುತ್ತೆ ಎಂದರು. ಅಖಿಲೇಶ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿ ಮಂದಿರ ನಿರ್ಮಾಣಕ್ಕೆ ₹1 ಕೊಡುಗೆ ಕೊಡದ ವ್ಯಕ್ತಿ ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥರನ್ನ ಲೇವಡಿ ಮಾಡಿದೆ. 15ರ ವೈಭವ್ ಸೂರ್ಯವಂಶಿ ಆರ್ಸಿಬಿ ಹಾಗೂ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದೆ ಎಂದಿದ್ದಾರೆ. ಕೊಹ್ಲಿಯವರನ್ನ ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಕೊಹ್ಲಿ ನನ್ನನ್ನ ಕಿರಿಯ ಸಹೋದರನಂತೆ ಮಾತನಾಡಿಸಿದ್ದಾರೆ. ನನಗೆ ಕನಸಿನಂತೆ ಭಾಸವಾಗಿತ್ತದು ಎಂದಿದ್ದಾರೆ. ಇನ್ನೊಂದೆಡೆ ವೈಭವ್ ಸೂರ್ಯವಂಶಿ ಜೊತೆಗೆ ಅವರ ಪೋಷಕರು ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕೆ ಸೇರಲು ಬಿಸಿಸಿಐ ಅವಕಾಶ ಕೊಟ್ಟಿದೆ. ವೈಭವ್ಗೆ ಇನ್ನೂ 15 ವರ್ಷ ವಯಸ್ಸಾಗಿರುವ ಕಾರಣಕ್ಕೆ ಜೊತೆಯಲ್ಲಿ ತೆರಳಲು ಪೋಷಕರಿಗೆ ಅನುಮತಿ ಸಿಕ್ಕಿದೆ. ಸ್ವಜನ ಪಕ್ಷಪಾತ ದೊಡ್ಡಮನೆಯಿಂದ ಶುರುವಾಯಿತು. ಈ ಬಗ್ಗೆ ಶಿವಣ್ಣರನ್ನ ಯಾಕೆ ಕೇಳಲ್ಲ ಎಂಬ ನಟ ಸುದೀಪ್ ಹೇಳಿಕೆಗೆ ಶಿವರಾಜ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ಸುದೀಪ್ ಅವರು ಮಾತನಾಡಿದ್ದನ್ನ ನಾನು ನೋಡಿದೆ. ಸುದೀಪ್ ಮುಂದೆ ಹೇಳ್ತಿದ್ದೀನಿ, ನಾನು ಅದನ್ನೆಲ್ಲ ಕೇರ್ ಮಾಡಲ್ಲ. ಇವರ ಮಕ್ಕಳು ಅವರ ಮಕ್ಕಳೇ ಕನಸು ಕಾಣಬೇಕೆಂತೇನಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕನಸು ಕಾಣ್ತಾನೆ. ಅದನ್ನೆಲ್ಲವನ್ನ ಸ್ವಾಗತಿಸಬೇಕು ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ.